ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಎಜುಕೇಷನ್ ಮುನ್ನಡೆ ಯೂಟ್ಯೂಬ್ ಚಾನಲ್. ಈ ದಿನ 10ನೇ ತರಗತಿಯ ಪ್ರಿಪ್ರೇಟರಿ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. 10ನೇ ತರಗತಿ ಅಂದರೆ ನಿಮಗೆ ಗೊತ್ತಿದೆ, ಇನ್ನು ಕೆಲವೇ ದಿನದಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಒಂದು ಮಾದರಿಯಾಗಿ ಒಂದು ಕ್ವಶನ್ ಪೇಪರ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಹೇಗೆ ಅಂತಕ್ಕಂಥದ್ದು ನೋಡ್ತೋಣ. ನೋಡಿ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ? 80 ಮಾರ್ಕ್ಸ್ಗೆ ಸಂಬಂಧಪಟ್ಟಂಗೆ ಈ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 8 ಇರ್ತದೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಪದವಿಲ್ಲದಿದ್ದರೆ ಅದರ ಡಿಗ್ರಿ ಎಷ್ಟು ಅಂತ. ಚರಾಕ್ಷರದ ಪದ ಇಲ್ಲದಿದ್ದರೆ, ಚರಾಕ್ಷರದ ಪದ ಅಂದರೆ ವೇರಿಯೇಬಲ್ ಅಂತ ಹೇಳ್ತಾ ಹೋಗ್ತೀವಿ. ಆ ವೇರಿಯೇಬಲೇ ಇಲ್ಲ ಅಂದರೆ ಎಷ್ಟಿರ್ತದೆ ಡಿಗ್ರಿ ಅಂತ ಕೇಳ್ತಿದ್ದಾರೆ. ನೋಡಿ, ದೆರ್ ಈಸ್ ನೋ ವೇರಿಯೇಬಲ್ ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಬಹುಪದೋಕ್ತಿ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತೊಗೊತೀನಿ, P(x) = 2 ಅಂತ ತೊಗೊಂಡ್ರೆ, ಇದಕ್ಕೆ ಯಾವುದೇ ರೀತಿಯಾಗಿರ್ತಂಥ ಚರಾಕ್ಷರ ಇಲ್ಲ, ಚರಾಕ್ಷರದ ಪದ ಇಲ್ಲದಿದ್ದರೆ ಯಾವುದು ಅಂತ ತೊಗೊಳ್ಬೇಕು ನಾವು? 0. A ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಚಿತ್ರದಲ್ಲಿ f(x) ಬಹುಪದೋಕ್ತಿಗೆ ಇರುವ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಇಲ್ಲಿ ಶೂನ್ಯತೆಗಳ ಸಂಖ್ಯೆ 1 2 3 4. ಆನ್ಸರ್ ಇಸ್ C. ನೆಕ್ಸ್ಟ್, y = -3 ಇದರ ನಕ್ಷೆಯು ಯಾವುದಕ್ಕೆ ಸಮಾಂತರವಾಗಿ ಸರಳ ರೇಖೆಯಾಗಿದೆ ಅಂತ ಹೇಳಿದರೆ, ಯಾವುದಕ್ಕೆ ಸಮಾಂತರವಾಗಿದೆ ಅಂದರೆ ಎಕ್ಸ್ ಅಕ್ಷಕ್ಕೆ ಯಾವಾಗಲೂ ಸಮಾಂತರವಾಗಿರ್ತದೆ. ಎಕ್ಸ್ ಅಕ್ಷಕ್ಕೆ ಅಲ್ಲಿ ನೋಡಿ, ಯಾವುದನ್ನು ತೊಗೊಂಡ್ರೆ ನೀವು ಎಕ್ಸ್ ಅಕ್ಷಕ್ಕೆ ಮಾತ್ರ ಸಮಾಂತರವಾಗಿರ್ತಕ್ಕಂಥದ್ದು. ನೆಕ್ಸ್ಟು, ಇವುಗಳಲ್ಲಿ ಯಾವುದು ವರ್ಗ ಸಮೀಕರಣವಲ್ಲ ಅಂತ ಕೇಳಿದರೆ, ಇಟ್ ಈಸ್ ನಾಟ್ ಎ ಕ್ವಾಡ್ರಿಕ್ ಇಕ್ವೇಷನ್, ಬರಲ್ಲ. ಕ್ವಾಡ್ರಿಕ್ ಇಕ್ವೇಷನ್ ವರ್ಗ ಸಮೀಕರಣವಲ್ಲ, ಇದು ವರ್ಗ ಸಮೀಕರಣ. ಇದು ಇಲ್ಲಿ ನೋಡಿ, ಇಟ್ ಈಸ್ ನಾಟ್ ಎ ಕ್ವಾಡ್ರಿಕ್ ಇಕ್ವೇಷನ್ ಅಂದರೆ ವರ್ಗ ಸಮೀಕರಣವಲ್ಲ ಅಂತದ್ದು. ಯಾಕೆ ವರ್ಗ ಸಮೀಕರಣ ಅಲ್ಲ ಅಂದರೆ x² ಬರಲ್ಲ ಇಲ್ಲಿ. ಇನ್ನು ಇವೆಲ್ಲದರಲ್ಲೂ ಬರ್ತದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯ n ನೇ ಪದ ಕಂಡುಹಿಡಿಯಲು ಸೂಕ್ತವಾದ ಸೂತ್ರ. n ನೇ ಪದವನ್ನು ಕಂಡುಹಿಡಿಯಿರಿ ಅಂದರೆ an = a + n - 1 × d ಅಲ್ವಾ? a + n - 1 × d ಇಲ್ಲಿದೆ ನೋಡಿ. ದಿಸ್ ಈಸ್ ದ ರೈಟ್ ಆನ್ಸರ್. an = a + n - 1 × d ಅಂತಕ್ಕಂಥದ್ದು ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಟ್ಯಾನ್ ಎ ಇವುಗಳ ಉತ್ಕ್ರಮವು ಅಂದರೆ ರೆಸಿಪ್ರೋಕಲ್ಸ್ ಅಂತ ಹೇಳ್ತೀವಿ. ರೆಸಿಪ್ರೋಕಲ್ ಆಫ್ ಟ್ಯಾನ್ ಎ ವಾಟ್ ವಿ ಹ್ಯಾವ್ ಟು ಕಾಲ್ ಕಾಟ್ ಎ ಅಂತ ಹೇಳ್ತಾ ಹೋಗ್ತೀವಿ. ಕಾಟ್ ಎ ಇದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್, P(x, y) ಮತ್ತು 0, 0 ಬಿಂದುಗಳ ನಡುವಿನ ದೂರ ಅಂತಷ್ಟೇ ನಮಗಿದು ಇಲ್ಲಿ ನೋಡಿ, 0, 0 ಅಂತ ಯಾವಾಗ ಬಂದಿದೆ ಮೂಲಗಳು, ಅದು ಏನಾಗಿದೆ 0, 0 ಅಂತ ಒಂದು ಇದ್ದಾಗ ವಿ ಕ್ಯಾನ್ ರೈಟ್ ಇಟ್ ಡೈರೆಕ್ಟ್ಲಿ. D = ಇದು ಫಾರ್ಮುಲಾ ಆಗುತ್ತೆ, √x² + y² ಸರಿಯಾದ ಉತ್ತರ ಅಂದರೆ ಬಿ ಸರಿಯಾದ ಉತ್ತರ ಆಗಿದೆ. ಒಂದು ಸ್ಪರ್ಶಕವು ವೃತ್ತದ ಎಷ್ಟು ಬಿಂದುಗಳ ಮೂಲಕ ಹಾದು ಹೋಗುತ್ತದೆ? ಒಂದು ಸ್ಪರ್ಶಕ ಅಂತ ಕೇಳಿದರೆ, ಇವಾಗ ಒಂದು ವೃತ್ತವನ್ನು ಹಾಕೋಣ, ವೃತ್ತಕ್ಕೆ ಎಷ್ಟು ಬಿಂದುಗಳ ಮೂಲಕ ಹಾದು ಹೋಗುತ್ತೆ ಅಂದರೆ, ಯಾವುದೇ ತೊಗೊಳ್ಳಿ ಒಂದು ಸ್ಪರ್ಶಕವನ್ನು ಹೇಳಿದರೆ ಕೇವಲ ಒಂದು ಬಿಂದುವಿನ ಮೂಲಕ ಹಾದು ಹೋಗುತ್ತೆ. ಒಂದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್, ಇಲ್ಲಿ ನೋಡಿ, ಇದು ಒಂದು ಅಂಕ MCQs ಮುಗೀತು. ನೆಕ್ಸ್ಟ್, ಒಂದು ಅಂಕದ ಪ್ರಶ್ನೆಗಳು. P(x) = x² - 16 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಶೂನ್ಯತೆ ಅಂತ ನಾವೇನು ಮಾಡಬೇಕು? ಸಾಲ್ವ್ ಮಾಡ್ತಾ ಹೋಗಬೇಕು. ಹೌದಾ? ಸಾಲ್ವ್ ಹೇಗೆ ಮಾಡೋದು? ಅದರಲ್ಲೇ ಕೊಟ್ಟಿರ್ತಕ್ಕಂಥ ಈಕ್ವೇಷನ್ನ ಬರೀತಾ ಹೋಗೋಣ. ಇಲ್ಲಿ ನೋಡಿ, x² - 16 = 0 ಆಗುತ್ತೆ. ಇಲ್ಲಿ x ಏನಾಗುತ್ತೆ? x² = +16 ಆಗುತ್ತೆ. ಹೌದಾ? ಅವಾಗ x ಏನಾಗುತ್ತೆ? ± √16 ಅಂತ ತೊಗೊಳ್ತೀವಿ. x ಏನಾಗುತ್ತೆ? ±4. ದೆನ್ ವಿ ಕ್ಯಾನ್ ರೈಟ್ x +4 ಆ್ಯಂಡ್ x -4 ಇಸ್ ದ ಆನ್ಸರ್. ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. +4 ಆ್ಯಂಡ್ -4 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, x² + 5x = 0 ಈ ವರ್ಗ ಸಮೀಕರಣದ ಋಣ ಮೂಲವನ್ನು ಬರೆಯಿರಿ. ಋಣವಾಗಿರ್ತಕ್ಕಂಥ, ಋಣ ಅಂದರೆ ನೆಗೆಟಿವ್ ಅಂತ ಹೇಳ್ತಾ ಹೋಗ್ತೀವಿ. ನೆಗೆಟಿವ್ ರೂಟ್ ಯಾವುದಾಗಿದೆ ಅಂತಕ್ಕಂಥದ್ದು, ನೆಗೆಟಿವ್ ಇರ್ತಕ್ಕಂಥದ್ದು ಚೆಕ್ ಮಾಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ? x² + 5x = 0 ಅಂತ ಕೊಟ್ಟಿದ್ದಾರೆ. ಹೌದಾ? ಇವೆರಡರಲ್ಲಿ ಏನು ಕಾಮನ್ ತೆಗಿಬೋದು? x ಕಾಮನ್ ತೆಗಿಬೋದು. x + 5 ಆಗುತ್ತೆ = 0. ಇವಾಗ ಇದನ್ನು ಹೇಗೆ ಬರಿಬೋದು? x = 0 ಆರ್ x -5 ಆಗುತ್ತೆ. ಇದು ಅಂದರೆ x ವ್ಯಾಲ್ಯೂ ಮೈನಸ್ ಋಣ ಆಗಿರ್ತಕ್ಕಂಥದ್ದು ಯಾವುದು? x -5 ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್, ಅಲ್ಲಿಗೆ ಆನ್ಸರ್ ಏನು ಬಂತಿದ್ದಕ್ಕೆ? x -5. ನೆಕ್ಸ್ಟ್ ಕ್ವಶನ್, ಒಂದು ಸಮಾಂತರ ಶ್ರೇಣಿಯಲ್ಲಿ A3 =
10 ಅಂದರೆ A3 ಈಕ್ವಲ್ಸ್ 10 ಆಗುತ್ತೆ. D ಈಕ್ವಲ್ಸ್ 3 ಆದರೆ ಮೊದಲ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಮೊದಲನೇ ಪದ ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನೋಡೋಣ. ಮೊದಲನೇ ಪದ ನಿಮಗೆ ಗೊತ್ತಿದೆ. ಮೊದಲನೇ ಪದ ಅಂದರೆ ಏನರ್ಥ? ಎ, ವ್ಯಾಲ್ಯೂ ಆಫ್ ಎ ಕಂಡುಹಿಡಿಬೇಕು. ಹೌದಾ? A3 = 10 ಕೊಟ್ಟಿದ್ದಾರೆ. ಓಕೆ, A3 = 10. ನೋಡಿ, A3 ಈಕ್ವಲ್ಸ್ 10 ಅಂತ ಕೊಟ್ಟಿದ್ದಾರೆ. ದೆನ್ D ಈಕ್ವಲ್ಸ್ 2 ಆಗಿದೆ. ದೆನ್ A3 ಮೀನ್ಸ್ ವಾಟ್ ವಿ ಹ್ಯಾವ್ ಟು ರೈಟ್? A3 ಮೀನ್ಸ್ A ಪ್ಲಸ್ 2D ಈಕ್ವಲ್ಸ್ 10 ಇದೆ. ದೆನ್ A ಪ್ಲಸ್ 2 ಆಫ್ 2, D ವ್ಯಾಲ್ಯೂ ಇಸ್ 2, ದೆನ್ ಈಕ್ವಲ್ಸ್ 10. A ಈಕ್ವಲ್ಸ್ 10 ಮೈನಸ್ 4 ಆಗುತ್ತೆ. A ಈಸ್ ಈಕ್ವಲ್ ಟು 6. ಮೊದಲನೇ ಪದ ಎಷ್ಟಾಗುತ್ತೆ? 6. ವಿ ಕ್ಯಾನ್ ರೈಟ್ A ಈಕ್ವಲ್ಸ್ ವಾಟ್ ಈಸ್ ದ A ವ್ಯಾಲ್ಯೂ? 6. ನೆಕ್ಸ್ಟು, ತ್ರಿಭುಜಗಳ ಸಮರೂಪತೆಯ ಬಾಹು ನಿರ್ಧಾರಕ ಗುಣದ ಹೇಳಿಕೆ ಬರೆಯಿರಿ ಅಂತ ಹೇಳಿದರೆ ಬಾಹು ಅಂದರೆ ಸೈಡ್ ಅಂತ ಕರಿತಾ ಹೋಗ್ತೀವಿ. ಅದನ್ನು ಹೇಳಿಕೆಯನ್ನು ಮಾತ್ರ ಬರೀಬೇಕು ಅಷ್ಟೇ. ಓಕೆನಾ? ನೆಕ್ಸ್ಟು, ಒಂದು ವೃತ್ತದಲ್ಲಿ ಕೊಟ್ಟಿರುವ ಒಂದು ಸ್ಪರ್ಶಕಕ್ಕೆ ಎಷ್ಟು ಸಮಾಂತರ ಸ್ಪರ್ಶಗಳನ್ನು ಎಳೆಯಬಹುದು? ನೋಡಿ, ಒಂದು ವೃತ್ತದಲ್ಲಿ ಒಂದು ಸ್ಪರ್ಶಕವನ್ನು ಕೊಟ್ಟಿರ್ತಾರೆ ಆಲ್ರೆಡಿ. ಆ ಸ್ಪರ್ಶಕವನ್ನು ಕೊಟ್ಟಾಗ ಎಷ್ಟು ಸಮಾಂತರವಾಗಿ ಅದಕ್ಕೆ ಸ್ಪರ್ಶಗಳನ್ನು ಎಳಿಬೋದು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇವಾಗ ನೋಡೋಣ. ಒಂದು ವೃತ್ತಕ್ಕೆ ಒಂದು ಸ್ಪರ್ಶಕ ಕೊಟ್ಟಿದ್ದಾರೆ. ಈ ಥರ ಸ್ಪರ್ಶಕ ಕೊಟ್ಟಿದ್ದಾರೆ. ಇದಕ್ಕೆ ಎಷ್ಟು ಸಮಾಂತರವಾಗಿ ಅಂದರೆ ಇಲ್ಲಿ ಮೇಲೆ ಮಾತ್ರನೇ ಬರಬೇಕು. ಇಲ್ಲಿ ಈ ಕಡೆ ಸೈಡಲ್ಲಿ ಬರೋಂಗಿಲ್ಲ. ಇಲ್ಲಿ ಸೈಡಲ್ಲಿ ಇದು ಒಂದೇ ಬರಬೇಕು. ಹೌದಾ? ಇದೊಂದೇ ಅಂದರೆ ಎಷ್ಟನ್ನು ಎಳಿಬೋದು ನಾವು? ಓನ್ಲಿ ಒನ್ ಈಸ್ ಪಾಸಿಬಲ್. ಅಂದರೆ ಒಂದೇ ಒಂದನ್ನು ಮಾತ್ರ ಎಳಿಬೋದು. ಅಂದರೆ ಎಷ್ಟು ಎಳಿಬೋದು? ಹಾಗಾದರೆ ಒಂದನ್ನು ಮಾತ್ರ ಎಳಿಬೋದು. ವಿ ಕ್ಯಾನ್ ರೈಟ್ ಒಂದು ಅಂತ ಬರೀಬೇಕು. ನೆಕ್ಸ್ಟು, ಕೇಂದ್ರದಲ್ಲಿ ಥೀಟಾ ಕೋನ ಉಂಟು ಮಾಡುತ್ತದೆ. ಇಲ್ಲಿ ನೋಡಿ, 6 ತ್ರಿಜ್ಯವಿರುವ ತ್ರಿಜ್ಯಕಂಸದ ಉದ್ದ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದರೆ ತ್ರಿಜ್ಯಕಂಸದ ಉದ್ದವನ್ನು ಕಂಡುಹಿಡಿತಕ್ಕಂಥ ಸೂತ್ರ. ಹಾಗೆ ನೋಡಿ, ತ್ರಿಜ್ಯಕಂಸದ ಉದ್ದವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಅಂದರೆ ನಮಗೆ ಗೊತ್ತಿದೆ ಫಾರ್ಮುಲಾ. ಹೌದಾ? ಏನಂತ ತೊಗೊಂತೀವಿ? ಏರಿಯಾ ಆಫ್ ದ ಸೆಕ್ಟರ್ ಅಂತ ಹೋಗ್ತೀವಿ. ಅಲ್ಲಿ ಏರಿಯಾ ಆಫ್ ದ ಸೆಕ್ಟರ್ ಮತ್ತು ಲೆಂತ್ ಆಫ್ ದ ಆರ್ಕ್, ದಟ್ ಈಸ್ ಕಂಸದ ಉದ್ದ, ಕಂಸದ ಉದ್ದ ಅಂತ ತಕ್ಷಣ ನಮಗೆ ಫಾರ್ಮುಲಾ ಗೊತ್ತಿದೆ. ಈಕ್ವಲ್ಸ್ ಏನಂತ ಬರೀಬೇಕು? ಥೀಟಾ ಬೈ 360 ಇಂಟು 2πr. ಇದು ಫಾರ್ಮುಲಾ. ಥೀಟಾ ಬೈ 360 ಇಂಟು 2πr. ಅದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟು, ಒಂದು ಶಂಕುವಿನ ಘನಫಲವು 30 cm³ ಇದ್ದರೆ ಅಷ್ಟೇ ತ್ರಿಜ್ಯ ಮತ್ತು ಅಷ್ಟೇ ಎತ್ತರ ಇರುವ ಸಿಲಿಂಡರಿನ ಘನಫಲ ಎಷ್ಟು ಅಂತ ಕೇಳಿದರೆ, ನೋಡಿ, ತ್ರಿಜ್ಯ ಮತ್ತು ಎತ್ತರ ಸೇಮ್ ಇದೆ. ಸಿಲಿಂಡರಿನ ಘನಫಲ ಅಂತಷ್ಟೇ ನಿಮಗೆ ಗೊತ್ತಿರಬೇಕು. ಆ ಘನಫಲದಲ್ಲಿ ಶಂಕುವಿನ ಘನಫಲದಲ್ಲಿ ತೊಗೊಂಡ್ರೆ 1/3 πr² ಹೆಚ್ಚಿದೆ. ಹೌದಾ? πr² ಹೆಚ್ಚಿದೆ. ಇದರಲ್ಲಿ ಸಿಲಿಂಡರ್ನಲ್ಲಿ ಘನಫಲದಲ್ಲಿ ಏನು ಬರ್ತದೆ? πr²h. ಇಲ್ಲೂ ಅದು ಸೇಮ್ ಬರುತ್ತೆ. ನಮಗೆ ಇದರದ್ದು ವ್ಯಾಲ್ಯೂ ಸೇಮ್ ಇದೆ. ಹಾಗಾದರೆ ಇಲ್ಲೇನಾಗುತ್ತೆ ಅಂದರೆ ಸಿಲಿಂಡರ್ನ ಘನಫಲ ಎಷ್ಟಾಗ್ತದೆ ಅಂದರೆ ವಿ ಕ್ಯಾನ್ ರೈಟ್ ದಟ್ ಈಸ್ 90 cm³ ಆಗುತ್ತೆ. ಎಷ್ಟಾಗುತ್ತೆ? 90 cm³ ಆಗುತ್ತೆ. ಇದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಘನಫಲದಲ್ಲಿ ಕಂಡುಹಿಡಿತಕ್ಕಂಥದ್ದು 90 ಆಗುತ್ತೆ. ಯಾಕಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ 90 ಆಗುತ್ತೆ. ನೆಕ್ಸ್ಟ್, 6 ತ್ರಿಜ್ಯವಿರುವ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ನೋಡಿ, ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದ್ದಾರೆ. ವಕ್ರ ಮೇಲ್ಮೈ ವಿಸ್ತೀರ್ಣ ಜ್ಞಾಪಕ ಇದೆಯಾ? ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ನಿಮಗೆ ಜ್ಞಾಪಕ ಬರಬೇಕು. ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ವಿ ಕ್ಯಾನ್ ರೈಟ್ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಅಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣ ಯಾವುದೇ ರೀತಿಯ ಗೋಳಕ್ಕಿಲ್ಲ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮಾತ್ರ ಇದೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹೇಗೆ ಬರೀತೀಯ? ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ವಿಸ್ತೀರ್ಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಾನು ಬರೀತಿರೋದು ಜ್ಞಾಪಕ, ಇಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣ ಅಲ್ಲ ಅದು. ಅದಕ್ಕೆ 4πr². ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ವಕ್ರ ಅಂತ ಕೊಟ್ಟಿದ್ದಾರೆ. ವಕ್ರ ಮೇಲ್ಮೈ ವಿಸ್ತೀರ್ಣ ಗೋಳದು ಇಲ್ಲ, ಅದು ಅದಕ್ಕೆ ಇಲ್ಲ. ನಾವೇನು ಮಾಡ್ತೀವಿ? ಅದು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಮಾತ್ರನೇ ಬರೀಬೇಕು. ಅರ್ಧ ಗೋಳ ಅಂತ ಕೊಟ್ಟಿದ್ರೆ ಅದಕ್ಕೆ ಬರೀಬೋದಾಗಿತ್ತು ವಕ್ರ ಮೇಲ್ಮೈ ವಿಸ್ತೀರ್ಣ. ಅದಕ್ಕೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರೀಬೋದು. ಆದರೆ ಗೋಳಕ್ಕೆ ಮಾತ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮಾತ್ರ ಬರೀಬೇಕು. ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳ್ತಾ ಹೋಗ್ತೀವಿ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಅಂತ ಹೇಳ್ತೀವಿ ಗೋಳಕ್ಕೆ. ಓಕೆ, ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. 2 ಅಂಕದ ಪ್ರಶ್ನೆಗಳಲ್ಲಿ ನೋಡಿ, ಕಂಪಲ್ಸರಿ ಇವೇ ಕ್ವಶನ್ಸೇ ಬರ್ತವೆ. ಇವು ಬಿಡಿಸ್ತಕ್ಕಂಥದ್ದು ಇಕ್ವೇಷನ್ ಕೊಟ್ಟಿದ್ದಾರೆ. 4x + 5y = 12 ಮತ್ತು 3x - 5y = 9.
ಇದನ್ನು ಬಿಡಿಸ್ಬೇಕು. ಹೇಗೆ ಅಂದರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಇದನ್ನು. ಓಕೆನಾ, ಇದನ್ನು ನೋಡ್ತಗೋಣ. ಫಸ್ಟು 4x + 5y = 12, 3x - 5y = 9 ಅಂತ ಕೊಟ್ಟಿದ್ದಾರೆ. ಇವಾಗ ಇದನ್ನು ಹೇಗೆ ನಾವು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇದೆ, ಅಡಿಷನ್ ಮಾಡ್ತಗೋಣ, ಕೂಡೋಣ, ಇದು ಕ್ಯಾನ್ಸಲ್ ಆಗುತ್ತೆ. ಇವೆರಡನ್ನ ಕೂಡ್ತಾ ಹೋಗಿ 7x ಆಗುತ್ತೆ. 7x = ಇವೆರಡನ್ನ ಕೂಡಬೇಕು, ಯಾಕೆ ಇಲ್ಲಿ 12 ಕೊಟ್ಟಿದ್ದಾರೆ, ಇಲ್ಲಿ 12 ಮತ್ತು ಇಲ್ಲಿ 9 ಇದೆ. ಅವೆರಡನ್ನ ಕೂಡಿ ಎಷ್ಟಾಗುತ್ತೆ? 10, 1 ದಶಕ, ಇಲ್ಲಿ ನೋಡಿ ಒಂದು 10 11ಕ್ಕೆ 1 ದಶಕ 1 ಆಗುತ್ತೆ, ಇಲ್ಲಿ 2 ಆಗುತ್ತೆ. ಅಂದರೆ ಅಲ್ಲಿ ನಮಗೆ 21 ಬರ್ತದೆ. ಎಕ್ಸ್ ವ್ಯಾಲ್ಯೂ ಬೇಕು. x = 21/7. 7ರಿಂದ 7 1 7 3 21. x = ಎಷ್ಟಾಯಿತು? 3 ಆಯಿತು. ಎಕ್ಸ್ ಬೆಲೆ 3 ಆದಮೇಲೆ ಅದು y ಬೆಲೆಯನ್ನು ಕಂಡುಹಿಡಿಬೋದು. ಯಾವುದಾದ್ರು ಒಂದು ಇಕ್ವೇಷನಲ್ಲಿ ಹಾಕೋಣ. ಯಾವ ಇಕ್ವೇಷನಲ್ಲಿ ಹಾಕೋಣ? 3x ಇದೆ ತೊಗೊತೀನಿ. 3x - 5y = 9 ಆಗುತ್ತೆ. ಅವಾಗ 3x ಪ್ಲೇಸಲ್ಲಿ 3 ಬರೆಯೋಣ, ಪ್ಲಸ್ ಅಲ್ಲ ಮೈನಸ್ ಇದೆ, ಮೈನಸ್ 5y = 9 ಆಗುತ್ತೆ. ಇಲ್ಲಿ 9 ಆಗುತ್ತೆ, -5y = 9 ಆಗುತ್ತೆ. ಈ ಮೈನಸ್ ಈ ಕಡೆ ತೊಗೊತೀನಿ ನಾನು, ಅವಾಗ 9 - 9 = 5y ಆಗುತ್ತೆ. ಅಲ್ಲಿ y = ಇದು 0 ಆಗುತ್ತೆ. y = 0/5 ಅಂದರೆ 0, ಈಗ y = 0ನೇ ಬರುತ್ತೆ. ಇದು ಅವಾಗ x = 3 ಮತ್ತು y = 0 ಆಗಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಅರ್ಥ ಆಗಿದೆಯಲ್ವಾ? ನೆಕ್ಸ್ಟ್ ಕ್ವಶನ್ ಏನಿದೆ? 2 ಸಂಖ್ಯೆಗಳ ಮಾಸಹ ಮತ್ತು ಲಾಸಗಳ ಕ್ರಮವಾಗಿ 3 ಮತ್ತು 54 ಆಗಿವೆ. ಇವುಗಳಲ್ಲಿ ಒಂದು ಸಂಖ್ಯೆಯು 27 ಆಗಿದ್ದರೆ ಇನ್ನೊಂದು ಸಂಖ್ಯೆನ ಕಂಡುಹಿಡಿಯೋದು. ನಮಗೆ ಫಾರ್ಮುಲಾ ಇದೆ, ಅಂದರೆ L × H ಅಥವಾ H × L = A × B ಅಂತಕ್ಕಂಥದ್ದು ಒಂದು ಫಾರ್ಮುಲಾ ಇದೆ, ಹೌದಾ? ಇದಕ್ಕೆ ಸಂಬಂಧಪಟ್ಟಂಗೆ ಮಾಸಹ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 3 × 54 = A ಅಂದರೆ 27 × B ಹಾಗೆ ಬರೆಯೋಣ. ಇವಾಗ ಬಿ ವ್ಯಾಲ್ಯೂ ಬೇಕಲ್ವಾ? ಬಿ ಬೇಕು ನಮಗೆ. ಅದಕ್ಕೆ ಬಿ = ಏನಾಗುತ್ತೆ? 3 × 54 / 27 ಅಂತ ತೊಗೊಂಡ್ರೆ 27 ನೋಡಿ, 1s 2s, ಅವಾಗ ಏನಾಗುತ್ತೆ? ಬಿ = 3 ಇದೆ, 3 2 6. ಬಿ ಬೆಲೆ ಎಷ್ಟಾಯಿತು? ಇನ್ನೊಂದು ಸಂಖ್ಯೆ 6 ಆಗಿರುತ್ತೆ. ಇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ f(x) = 2x² - 6x + 8. ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಮೊತ್ತ ಮತ್ತು ಗುಣಲಬ್ಧ ಎರಡೂ ಕೇಳಿದ್ದಾರೆ. ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಾಗ ನಾವು ಫಾರ್ಮುಲಾ ಹಾಕ್ಕೊಂಡ್ರೆ ಆಯಿತು. ಡೈರೆಕ್ಟಾಗಿ ಫಾರ್ಮುಲಾ ಹಾಕ್ಕೊಂಡ್ರೆ ನಮಗೆ ಆನ್ಸರ್ ಬಂದುಬಿಡುತ್ತೆ. ಇವಾಗ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ, ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಹೇಗೆ ಬರೀತೀಯಾ? ನಾನು ಬರೀ ಮೊತ್ತ ಅಂತ ಬರೀತಿದ್ದೀನಿ. ಮೊತ್ತ = -b/a ಫಾರ್ಮುಲಾ, ಹೌದಾ? ಮೈನಸ್ ಬಿ ವ್ಯಾಲ್ಯೂ ಎಷ್ಟಿದೆ? ಬಿ ವ್ಯಾಲ್ಯೂ ಎಷ್ಟಿದೆ? 6 -6 ಇದೆ, ಡಿವೈಡ್ ಬೈ ಎ ವ್ಯಾಲ್ಯೂ ಎಷ್ಟಾಗುತ್ತೆ? 2 ಆಗುತ್ತೆ. ಇದು 2 ಎ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ, ಇದು ಸಿ ವ್ಯಾಲ್ಯೂ, ಹೌದಲ್ವಾ? ಇವಾಗ ಮಾಡೋದು 2ರಿಂದ 2 1 2 3 6, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 ಕರೆಕ್ಟ್. ನೆಕ್ಸ್ಟ್ ಮೊತ್ತ ಆಯ್ತಲ್ವ? ಗುಣಲಬ್ಧ ನೋಡೋಣ. ಗುಣಲಬ್ಧ ಫಾರ್ಮುಲಾ ಏನು? ಗುಣಲಬ್ಧ = C/A ಫಾರ್ಮುಲಾ. ಸಿ ಅಂದರೆ ಎಷ್ಟಿದೆ ವ್ಯಾಲ್ಯೂ? 8 ಇದೆ. 8/A ಅಂದರೆ 2 ಆಗುತ್ತೆ. 2 1s 2 4s, ಅದೇ 2 4s ಅಂತ ಬರೀಬೇಕು. ದಟ್ ಈಸ್ = 4 ಆಗುತ್ತೆ. ಇದು ಸರಿಯಾದ ಉತ್ತರ ಆಗಿದೆ. ತುಂಬ ಈಸಿ ಇರ್ತಕ್ಕಂಥ ಕಂಪಲ್ಸರಿ ಕ್ವಶನ್ಗಳು ಬಂದೇ ಬರ್ತವೆ. ನೀವೇನು ಮಾಡಬೇಕಂದ್ರೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಸೂತ್ರದ ಸಹಾಯದಿಂದ ಬಿಡಿಸಿ ಅಂತಕ್ಕಂಥದ್ದು, ಅಥವಾ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಸೂತ್ರದ ಸಹಾಯದಿಂದ ಕೇಳ್ತಕ್ಕಂಥದ್ದು ಭಾಳ ಕಡಿಮೆ. ಅಂದರೆ ಸಾಮಾನ್ಯವಾಗಿ ಸೂತ್ರದ ಸಹಾಯದಿಂದ ಕೇಳೋದು ಇಲ್ಲೇ ಇಲ್ಲ. ಆದರೆ ಹೇಳೋಕ್ಕಾಗಲ್ಲ, ಕೇಳಿದ್ರು ಕೇಳ್ಬೋದು. ಅದಕ್ಕೆ ನಾವೇನು ಮಾಡಿದ್ವಿ, ಇದನ್ನಾದರೂ ಮಾಡಿ, ಅಥವಾ ಅದೇ ಕ್ವಶನ್ಗೆ 6 ಅಂತ ಇರ್ತದೆ, ಆ ಕ್ವಶನ್ಗಾದ್ರೂ ನೀವು ಆನ್ಸರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಹೋಗೋಣ. ಇವಾಗ ಈ ಕ್ವಶನ್ ಅದು ಇದು ಅಂದರೆ x² + 2x - 5 ಕ್ವಶನ್, ಈ ಕ್ವಶನ್ಗಾದ್ರೂ ಉತ್ತರ ಮಾಡಿ, ಇದಕ್ಕಾದ್ರೂ ಉತ್ತರ ಮಾಡಿ. ಇವಾಗ ಆಲ್ಮೋಸ್ಟ್ ಅಲ್ಲೂ ಬೇರೆ ಕಡೆ ಯಾವ ಶಾಲೆಯಲ್ಲೂ ಸಹ ಸೂತ್ರದ ಸಹಾಯದಿಂದ ಮಾಡಿಸಿರ್ತಾರೋ ಇಲ್ಲ ಗೊತ್ತಿಲ್ಲ ನನಗೆ. ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ಅದನ್ನು ಬಿಟ್ಟು ನೆಕ್ಸ್ಟ್ ಕ್ವಶನ್ ಪೇಪರಲ್ಲಿ ಬೇಕಾದ್ರೆ ನೀವು ಸೂತ್ರದ ತೊಗೊತೀನಿ. ಇವಾಗ ಈ ವರ್ಗಗಳನ್ನು ಅಂದರೆ ಮೂಲಗಳ ಸ್ವಭಾವನ ವಿವೇಚಿಸಿ ಅಂತ ಇರ್ತಕ್ಕಂಥದ್ದು ಇದು ಈಸಿ ಇದೆ, ತುಂಬ ಈಸಿ ಇರ್ತಕ್ಕಂಥದ್ದು. ಇದಕ್ಕೆ ಹೋಗೋಣ ನಾವು. ಡೆಲ್ಟಾ = ಫಾರ್ಮುಲಾ ಗೊತ್ತಿದೆ, b² - 4ac, ಹೌದಾ? ಇದು ಶೋಧಕ ಅಂತ ಹೋಗ್ತೀವಿ. ಶೋಧಕ ಈಕ್ವಲ್ಸ್ ಇಲ್ಲಿ ನೋಡಿ, b² ಅಂದರೆ ಬಿ ಅಂದರೆ ಎಷ್ಟಿದೆ? 2 ಇದೆ, 2 ಸ್ಕ್ವೇರ್ ಆಗುತ್ತೆ, -4 ಇಂಟು ಎ ವ್ಯಾಲ್ಯೂ ಎಷ್ಟಿದೆ? ಎ ವ್ಯಾಲ್ಯೂ 1 ಆಗಿದೆ. ಮತ್ತು ಸಿ ವ್ಯಾಲ್ಯೂ ಎಷ್ಟಿದೆ? -5 ಆಗಿದೆ.
ಇವಾಗ ಈಕ್ವಲ್ಸ್ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 5 4 20 ಆಗುತ್ತೆ. ಆನ್ಸರ್ ನಮಗೆ ಇಲ್ಲಿ ಎಷ್ಟು ಬರುತ್ತೆ? 24 ಆಗುತ್ತೆ. ಅಂದರೆ ಇಲ್ಲಿ ಡೆಲ್ಟಾ ಅಂತಕ್ಕಂಥ ಶೋಧಕ 0ಗಿಂತ ಜಾಸ್ತಿ ಇದೆ, ಹೌದಾ, ಗ್ರೇಟರ್ ದೆನ್ 0. ಅವಾಗೇನಾಗುತ್ತೆ, ಇದು 2 ಮೂಲಗಳನ್ನು ಹೊಂದಿರುತ್ತೆ, ಎಕ್ಸಾಕ್ಟ್ 2 ಮೂಲಗಳನ್ನು ಹೊಂದಿರುತ್ತೆ. ನಾವು ಇದನ್ನು ಹೇಗೆ ಅವಾಗ ಬಿಡಿಸಬೇಕು? ಯಾವುದ್ರ ಮೂಲಕ ಆದರೂ ಬಿಡಿಸ್ಬೋದು, ಅಂದರೆ ಡೈರೆಕ್ಟಾಗಿ ಸೂತ್ರವನ್ನು ಹಾಕ್ಕೊಂಡಾದ್ರೂ ಮಾಡ್ಬೋದು, ಇಲ್ಲ ಅಪವರ್ತನ ವಿಧಾನದಿಂದಾದರೂ ಮಾಡ್ಬೋದು. ಆವಾಗ ನಮಗೆ ಮೂಲಗಳು ಸಿಗುತ್ತೆ ಅಲ್ವಾ. ಅಪವರ್ತನ ವಿಧಾನ, ಇಲ್ಲಿ ಅಪವರ್ತನ ವಿಧಾನದಲ್ಲಿ ನಾನು ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಅಂತಕ್ಕಂಥದ್ದು. ಈ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 5 = 0 ಆದಾಗ ಇಲ್ಲಿ ಡೈರೆಕ್ಟಾಗಿ ಬರೆಯೋಣ. ಹೇಗೆ? ಈ ಸಮೀಕರಣ ಆದರೂ ತೊಗೊಳ್ಳಿ, ಇದಾದರೂ ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ಳಿ, ನಾವು ಫಾರ್ಮುಲಾ ಫ್ಯಾಕ್ಟ್ರೈಸೇಷನ್ ಮೆಥಡ್ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ನ ಮಲ್ಟಿಪ್ಲಿಕೇಶನ್ ಮಾಡಿ ಮಾಡ್ತಕ್ಕಂಥ. ಇಲ್ಲಿ ವಿವೇಚಿಸಿ ಅಂತ ಹೇಳಿದ್ರಿಂದ ಅಲ್ಲಿ ಏನಾಗಿದ್ದಾವೆ ಅಂತ ಹೇಳಬೇಕು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನೀವು ಮತ್ತೆ ಫ್ಯಾಕ್ಟ್ರೈಸೇಷನ್ ಮಾಡಿ ಮುಂದಕ್ಕೆ ಎಲ್ಲ ಮಾಡ್ತಕ್ಕಂಥದ್ದು ಏನು ಬೇಕಿಲ್ಲ. ಡೆಲ್ಟಾ = ಮೈನಸ್ ಅಂದರೆ 24 ಬಂದಿದೆಯಲ್ಲ, 24 0ಗಿಂತ ಜಾಸ್ತಿ ಇರೋದ್ರಿಂದ ನಾವು ಡೈರೆಕ್ಟ್ ಅದ್ರ ವ್ಯಾಲ್ಯೂನ ಬರೀಬೋದು. ಏನಾಗಿದೆ? ವಾಸ್ತವ ಮೂಲಗಳನ್ನು, 2 ವಿಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿದೆ. ಅಂದರೆ 2 ವಿಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಅಂತಕ್ಕಂಥ ಬರೆದಾಯಿತು, ಹೊಂದಿದೆ ಅಂತ ಅಷ್ಟೇ ಸಾಕು. ವಿಭಿನ್ನವಾದ 2 ವಾಸ್ತವ ಮೂಲಗಳನ್ನು ಹೊಂದಿದೆ ಅಂದರೆ 2 ಮಾರ್ಕ್ಸ್ ಕರೆಕ್ಟಾಗಿ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಟ್ರಿಗ್ನಾಮಿಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಲ್ಲರೂ ಟ್ರಿಗ್ನಾಮಿಟ್ರಿ ಅಂದ ತಕ್ಷಣ ನಿಮ್ಗೇನಾಗುತ್ತೆ, ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೆ ಆ ಟ್ರಿಗ್ನಾಮಿಟ್ರಿಯಲ್ಲಿ ತುಂಬ ಈಸಿಯಾಗಿ ನಾವು ಮಾರ್ಕ್ಸನ್ನು ಪಡಿಬೋದು. ಟ್ರಿಗ್ನಾಮಿಟ್ರಿ ಅಂದ ತಕ್ಷಣ ತುಂಬ ಈಸಿ, ಅದು ನೀವು ಅದನ್ನೇನು ಮಾಡ್ಕೊತೀರ, ಸ್ವಲ್ಪ ಕಷ್ಟ ಅನ್ನೋ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಂಡಿದ್ದೀರ ಅಷ್ಟೇ, ತುಂಬ ಈಸಿ ಇದೆ ನೋಡಿ. ಅದಕ್ಕಿಂತ ಮುಂಚೆ ಇನ್ನೊಂದು ಕ್ವಶನ್ ಇದೆ. ಯಾವುದು ಕ್ವಶನ್ನು? 3 + 5 + 7 + 9 ಈ ಸಮಾಂತರ ಶ್ರೇಣಿಯ 100 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಎ ವ್ಯಾಲ್ಯೂ ಎಷ್ಟಾಗುತ್ತಪ್ಪ? ಎ ವ್ಯಾಲ್ಯೂ ಈಸ್ 3 ಆಗುತ್ತೆ. ಡಿ ವ್ಯಾಲ್ಯೂ ಈಸ್ 5 - 3 ಅಂದರೆ ಅಲ್ಲಿಗೆ 2 ಆಯಿತು, ಹೌದಾ. ನೆಕ್ಸ್ಟ್ ಎನ್ ಈಕ್ವಲ್ಸ್ ಎಷ್ಟಾಗುತ್ತೆ? 100 ಪದ ಅಂತ ಕೇಳಿದರೆ ಎನ್ ಈಕ್ವಲ್ಸ್ 100 ಆಯಿತು. ಫಾರ್ಮುಲಾ ಏನು? ಫಾರ್ಮುಲಾ Sn = n/2 of 2a + n - 1 into d. Formula. Then we can write S100 = 100/2 of 2a means 3 plus 100 minus 1 into d means 2. C equals 50. 6 plus 99 into 2. Then equals 50 of 6 plus 18, 1 carry 18 plus 1 19 ಆಗುತ್ತೆ. ಆವಾಗ 50 50 ಪ್ಲಸ್ ಇವೆರಡನ್ನು ಕೂಡೋಣ, 204 ಕರೆಕ್ಟಾ? 204 ಮಲ್ಟಿಪ್ಲಿಕೇಶನ್ ಮಾಡೋಣ. 5ರಿಂದ 5 4 20ಕ್ಕೆ 0, 10ಕ್ಕೆ 2, 5 20 0 ಇರೋದ್ರಿಂದ 2 ಹಾಗೆ ಬರೆಯೋಣ. 5 2 10 10 ಅದ್ರ ಜೊತೆಗೆ ಒಂದು 0 ಇರುತ್ತೆ, 0. ಇದು 10,020 10,020. ಸಮ್ ಈಸ್ 10,020 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನಿಮ್ಗೆ ಗೊತ್ತಿದೆ ಟ್ರಿಗ್ನಾಮಿಟ್ರಿಗೆ ಸಂಬಂಧಪಟ್ಟ ತ್ರಿಕೋನಮಿತಿ ಅಂತ ಹೇಳ್ತಾ ಹೋಗ್ತೀವಿ. ತ್ರಿಕೋನಮಿತಿಗೆ ಸಂಬಂಧಪಟ್ಟಂಗೆ ಕ್ವಶನ್ ಇದೆ, ಆ ಕ್ವಶನ್ ನೋಡೋಣ. ಕ್ವಶನ್ ಏನು ಕೊಟ್ಟಿದ್ದಾರೆ? secant square theta plus cosecant square theta is equal to cosecant square theta into secant square theta into cosecant square theta ಅಂತ ಹೇಳಿ ಸಾಧಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಇದಾದರೂ ಮಾಡ್ಬೋದು, ಅಥವಾ ನಮಗೆ ವ್ಯಾಲ್ಯೂಸ್ ಗೊತ್ತಿದ್ರೆ ನೇರವಾಗಿ ಇದನ್ನಾದರೂ ಮಾಡ್ಬೋದು. ಇದೇ ಈಸಿ ಇದೆ, ನಾನು ಇದನ್ನು ತೋರಿಸ್ತೀನಿ. ನಿಮಗೆ ವ್ಯಾಲ್ಯೂಸ್ ಹಾಕ್ಕೊಂಡು ನೀವು ಇದನ್ನು ಟ್ರೈ ಮಾಡಿದ್ರೆ ನಾನು ಇದೇ ಈಸಿಯಾಗಿ ತೋರಿಸ್ತಾ ಹೋಗ್ತೀನಿ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗೋಣ. ಇದನ್ನು ಹೇಗೆ ಬರೆಯೋದು? LHS ತೊಗೊತೀನಿ. LHS ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಡೈರೆಕ್ಟಾಗಿ LHS ಬರೀರಿ. LHS ಆದಮೇಲೆ ನಾನು ಒಂದು ಸ್ಟೆಪ್ ಮುಂದೆ ಹೋಗ್ತಿದ್ದೀನಿ. ಅಂದರೆ ಸೀಕೆಂಟ್ ಸ್ಕ್ವೇರ್ನ ನಾವು 1/cos ಸ್ಕ್ವೇರ್ ಥೀಟಾ ಪ್ಲಸ್ 1/sin ಸ್ಕ್ವೇರ್ ಥೀಟಾ ಅಂತ ಬರೀಬೋದು. ಇವಕ್ಕೆರಡಕ್ಕೂ LCM ತೊಗೊಂಡ್ರೆ ಏನಾಗುತ್ತೆ? cos ಸ್ಕ್ವೇರ್ ಥೀಟಾ ಇಂಟು sin ಸ್ಕ್ವೇರ್ ಥೀಟಾ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಆಗುತ್ತೆ. cos ಸ್ಕ್ವೇರ್ ಥೀಟಾ ಇವಾಗ ನೋಡಿ, sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಅಂದರೆ ಐಡೆಂಟಿಟಿ ಪ್ರಕಾರ 1 ಆಗುತ್ತೆ. 1/cos ಸ್ಕ್ವೇರ್ ಥೀಟಾ ಇಂಟು sin ಸ್ಕ್ವೇರ್ ಥೀಟಾ.
ಇವಾಗ ಇದನ್ನು ಏನಾಗುತ್ತೆ 1/cos ಅಂದರೆ ಏನಂತ ಬರೀಬೋದು ನಾವು 1/cos ಎಸ್, ಅದನ್ನು ಸೀಕೆಂಡ್ ಸ್ಕ್ವೇರ್ ತೀಟಾ ಇಂಟು ಕೊಸಿಕೆಂಡ್ ಸ್ಕ್ವೇರ್ ತೀಟಾ ಆಗುತ್ತೆ ಈಕ್ವಲ್ಸ್ RHS. ಈಸಿ ಇದೆ ಅಲ್ವಾ? ಓಕೆ, ನಾನು ನೆಕ್ಸ್ಟ್ ಕ್ವಶನ್ ನೋಡಿ, ಇದನ್ನು ವ್ಯಾಲ್ಯೂಸ್ ಹಾಕ್ಕೊಂಡು ಮಾಡ್ತಾ ಹೋಗಿ ಈಸಿಯಾಗಿ ನಿಮಗೆ ಬರುತ್ತೆ, ಅದು ನೀವೇ ಮಾಡ್ಬೋದು. ನೆಕ್ಸ್ಟ್ ನಾನು ಇನ್ನೊಂದು ತೊಗೊತೀನಿ. 3,8 ಮತ್ತು -9,6 ಈ ಬಿಂದುಗಳನ್ನು ಜೋಡಿಸುವ ರೇಖಾಖಂಡದ ಮಧ್ಯ ಬಿಂದುವನ್ನು ಕಂಡುಹಿಡಿಯಿರಿ. ಅಂದರೆ ಮಿಡ್ ಪಾಯಿಂಟ್ ಅಂತ ಹೇಳ್ತಾ ಹೋಗ್ತೀವಿ. ಫೈಂಡ್ ದ ಮಿಡ್ ಪಾಯಿಂಟ್ ಆಫ್ ದ ಪಾಯಿಂಟ್ಸ್ ಅಂತ. ಮಧ್ಯ ಬಿಂದು ಫಾರ್ಮುಲಾ ಗೊತ್ತಿದೆಯಲ್ವಾ? ಮಿಡ್ ಪಾಯಿಂಟಿನ ಫಾರ್ಮುಲಾ ಏನಿದೆ? ಮಿಡ್ ಪಾಯಿಂಟ್ ಫಾರ್ಮುಲಾ ಇಲ್ಲಿ ಬರೀತಿದ್ದೀನಿ ನೋಡಿ. ಮಿಡ್ ಪಾಯಿಂಟ್ ಫಾರ್ಮುಲಾ ಏನಪ್ಪ ಅಂದರೆ x1 + x2/2, y1 + y2/2 ಅಂತ ಅರ್ಥ. ದೆನ್ x1 ಮೀನ್ಸ್ ವಾಟ್? 3 -9/2, 8 + 6/2. ಇಲ್ಲಿ ಡಿವೈಡ್ ಮಾಡ್ತಾ ಹೋಗೋಣ. ಇದು -6/2 ಆಗುತ್ತೆ, ಇದು 14/2 ಆಗುತ್ತೆ. ಡಿವೈಡ್ ಮಾಡಿ 2 ಇಂದ 2 3s 6 ಅಲ್ವಾ? -3, 2ರಿಂದ 2 7 14 ಅಂದರೆ -3, ನೋಡಿ ಈಸಿ, ತುಂಬ ಈಸಿ ಇದೆ. 100% ಇವೇ ಥರ ಕ್ವಶನ್ನಲ್ಲೇ ಬರೋದು, ಮತ್ತು ಯಾವುದು ಬೇರೆ ಏನು ಚೇಂಜಸ್ ಆಗಲ್ಲ, ನೀವು ಈಸಿಯಾಗಿ ಮಾಡ್ಬೋದು. ನೋಡಿ, ಒಂದು ಚೀಲದಲ್ಲಿ 9 ಕೆಂಪು ಮತ್ತು 12 ಬಿಳಿ ಚೆಂಡುಗಳಿವೆ. ಅವುಗಳಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಆರಿಸಿಕೊಳ್ಳಲಾಗಿದೆ. ಆರಿಸಿಕೊಂಡ ಚೆಂಡು ಕೆಂಪು ಆಗುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಕೆಂಪು ಆಗುವ ಸಂಭವನೀಯತೆ ಎಷ್ಟು ಇದೆ ನೋಡಿ. ತುಂಬ ಈಸಿ ಇರ್ತಕ್ಕಂಥ ಕ್ವಶನ್ನು, ಇದು ಏನು ಕಷ್ಟ ಏನಿಲ್ಲ. ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಈಸಿಯಾಗಿ ಅಂತ ನಾನು ಇಲ್ಲೇ ತೋರಿಸ್ತೀನಿ ಮತ್ತೊಂದು ಸತಿ. ಇಲ್ಲಿ ಒಟ್ಟು ಚೆಂಡುಗಳ ಸಂಖ್ಯೆ ಎಷ್ಟಿದೆ? ಒಟ್ಟು ಚೆಂಡುಗಳು ಎರಡನ್ನೂ ಆ್ಯಡ್ ಮಾಡ್ತಾ ಹೋಗಬೇಕು. ಅದನ್ನು ವಿ ಕ್ಯಾನ್ ರೈಟ್ n(s) ಅಂತ ತೊಗೊಳ್ಬೇಕು. n(s) ಟೋಟಲ್ ಆ್ಯಡ್ ಮಾಡೋಣ. ಅಲ್ಲ 9 + 12 ಅಂತ ಬರೀಬೇಕು. ದಟ್ ಈಸ್ ಈಕ್ವಲ್ ಟು, ಅದನ್ನು ಆ್ಯಡ್ ಮಾಡಿದರೆ ಎಷ್ಟಾಯಿತು? 21 ಆಯಿತು. ಕರೆಕ್ಟಾಗಿ 21. ನಮಗೆ ಅಲ್ಲಿ ಕೇಳಿರೋದೇನು? ಒಂದು ಚೆಂಡು ಆಯ್ಕೆ ಮಾಡಲಾಗಿದೆ, ಅದು ಕೆಂಪು ಚೆಂಡುಗಳು ಆಗ್ತಕ್ಕಂಥ ಸಂಭವನೀಯತೆ ಎಷ್ಟು ಅಂತ. ಅದಕ್ಕೆ P(E) = ಕೆಂಪು ಚೆಂಡು ಅಂತ ಹೇಳಿದ್ದಾರೆ. ಕೆಂಪು ಚೆಂಡುಗಳು ಎಷ್ಟಿದ್ದಾವೆ? 9 ಇದ್ದಾವೆ. ಅದಕ್ಕೆ ಅಲ್ಲೇನಾಗುತ್ತೆ 9 ಟೋಟಲ್ ಎಷ್ಟಿದ್ದಾವೆ? 21. ಇಷ್ಟನ್ನು ಬರೆದ್ರೆ ನಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ ನೋಡಿ. ಅದೇ ರೀತಿಯಾಗಿ 3 ಅಂಕದ ಪ್ರಶ್ನೆಗಳಿದ್ದಾವೆ. ರೂಟ್ ನೋಡಿ, ತುಂಬ ಇಂಪಾರ್ಟೆಂಟ್. 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ಮಾಡಿದಾಗ ಮಾತ್ರ ಔಟ್ ಆಫ್ ಔಟಿಗೆ ಈಸಿ ಆಗೋದು. ಇದು 100% ಹೇಳ್ತೀನಿ, ಈ ಥರದ ಕ್ವಶನ್ ಕಂಪಲ್ಸರಿ ಇರ್ತದೆ. ರೂಟ್ 2, ರೂಟ್ 3 ಅಥವಾ ರೂಟ್ 11 ಏನೋ ಒಂದು ಕೊಡ್ತಾರೆ. ಇದು ಒಂದು ಅಬಗಲದ ಸಂಖ್ಯೆಯಿಂದ ಸಾಧಿಸಿ, ಹೌದಲ್ವಾ? ಇದು ಈಸಿಯಾಗಿ ನಾವು ಬರೀಬೋದು, ಭಾಳ ಸರ್ತಿ ಮಾಡಿದ್ದೀರ. ಮತ್ತು 2 ಅಂಕಿಗಳ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 9 ಆಗಿದ್ದರೆ ಅವುಗಳ ಅಂಕಿಗಳನ್ನು ಅದಲು ಬದಲು ಮಾಡಿಸಿದಾಗ ಸಿಗುವ ಸಂಖ್ಯೆಯ ಮೊದಲಿನ ಸಂಖ್ಯೆಗಿಂತ 45 ಕಡಿಮೆ ಇದ್ದರೆ ಈ ಸಂಖ್ಯೆನ ಕಂಡುಹಿಡಿಯಿರಿ. ಇದು ಹೌದಾ? ವರ್ಗ ಸಮೀಕರಣದಲ್ಲಿ ನಮಗೆ ಈ ಸಂಖ್ಯೆಗಳನ್ನು ಹಾಕ್ಕೊಂಡು ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ಕಾಸ್ ಥೀಟಾ ಮತ್ತು ಟ್ಯಾನ್ ಥೀಟಾ ಮತ್ತು ಸೆಕೆಂಡ್ ಥೀಟಾಗಳನ್ನು ಸೈನ್ ಥೀಟಾ ರೂಪದಲ್ಲಿ ವ್ಯಕ್ತಪಡಿಸಿ ಇದು ಕೊಟ್ಟಿದ್ದಾರೆ ನೋಡಿ. ಅಥವಾ ಇದನ್ನಾದರೂ ಮಾಡ್ಬೋದು, ಸೇಮ್ ಇದೆ. ಮತ್ತು ಇಲ್ಲಿ ನೋಡಿ 28ನೇ ಕ್ವಶನ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಇಲ್ಲಿ ಸರಾಸರಿಯನ್ನು ಕೊಟ್ಟಿರ್ತಾರೆ, ಸರಾಸರಿಯನ್ನು ಕೊಟ್ಟು n ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಇದರಲ್ಲಿ ಏನಾಗ್ತದೆ ಅಂದರೆ ಸರಾಸರಿ, ಇದಕ್ಕೆ 6 ಕ್ವಶನ್ ಕೂಡ ಇರ್ತದೆ. ನಿಮಗೆ 6 ಕ್ವಶನ್ ಕಂಪಲ್ಸರಿ ಕೊಡಲೇಬೇಕಿಂತ, ಅದಕ್ಕೆ 6 ಕ್ವಶನ್ ಸಹ ಇರ್ತದೆ, ಅದನ್ನು ಸಹ ನೋಡ್ಬೋದು. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿ, ಇವು ಜೋಡಿ ರೇಖಾತ್ಮಕ ಸಮೀಕರಣಗಳ ಅನುಪಾತವನ್ನು ವಿಭಾಗಿಸುತ್ತವೆ ಎಂಬುದನ್ನು ಕಂಡುಹಿಡಿಯಿರಿ. ಯಾವ ಅನುಪಾತದಲ್ಲಿ ಕೊಟ್ಟಿರ್ತಾರೆ? y ಅಕ್ಷ ಅಂತ ಕೊಟ್ಟಾಗ ಅದನ್ನು ನೋಡಿ ನಾವು ಮಾಡಬೇಕು. ಇದು ಸೇಮ್ ಕ್ವಶನ್ ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ರಾಬ್ಲಮೇ, ಇದನ್ನು ಒಂದು ಮಾಡ್ತಾ ಹೋಗಿ. ನೆಕ್ಸ್ಟ್ ಅಥವಾ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಈ ಪಾಯಿಂಟ್ಗಳು ಏನಾಗ್ತಿದೆ? ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಅವು ಉಪಯೋಗಿಸ್ಕೊಂಡು ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯೋದು, ಹೌದಾ? ನೆಕ್ಸ್ಟ್ ಒಂದು ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಹೇಳಿದ ಸ್ಪರ್ಶಗಳು ಪರಸ್ಪರ ಸಮವಾಗಿರುತ್ತವೆ, ಈ ಪ್ರಮೇಯವನ್ನು ಸಾಧಿಸಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಅದೇ ಥರ ಇಲ್ಲಿ ಮಧ್ಯಮ ಬೆಲೆಯನ್ನು ಕಂಡುಹಿಡಿಯಿರಿ ಅಥವಾ ರೂಢಿ ಬೆಲೆಯನ್ನು ಕಂಡುಹಿಡಿಯಿರಿ, ಯಾವುದಾದ್ರು ಒಂದು ಕಂಪಲ್ಸರಿ ಕ್ವಶನ್ಸ್ ಇರ್ತವೆ, ಹೌದಲ್ವಾ? ನೆಕ್ಸ್ಟ್ ನೋಡಿ, ಅದೇ ಥರ ಕ್ವಶನ್ ಇದೆ. ಮತ್ತು ಸಾಧಿಸ್ತಕ್ಕಂಥದ್ದು ವ್ಯಾಸ ಒಂದು ಕೊಟ್ಟಿದ್ದಾರೆ, ದೂರವನ್ನು ಕ್ರಮಿಸಿರ್ತಕ್ಕಂಥ ಸುತ್ತುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಅಥವಾ ಇದಕ್ಕೆ ಸಮಾಂತರಪಟ್ಟಂಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಕ್ವಶನ್ನೇ ನೇರವಾಗಿ ಕೊಟ್ಟಿದೆ. ಗ್ರಾಫ್ ಒಂದು ಇಂಪಾರ್ಟೆಂಟು, ಗ್ರಾಫು, ಹೌದಾ? ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಕ್ವಶನ್ ಇದೆ. ಇದು ನೋಡಿ AP ಅಲ್ಲಿ ಇರ್ತಕ್ಕಂಥ ಕ್ವಶನ್ಗೆ ಅದನ್ನು ಸ್ವಲ್ಪ ತೊಗೊಂಡಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ನೋಡಿ, ಪಾರ್ಕಲ್ಲಿ ಕುಂತಿರ್ತಕ್ಕಂಥದ್ದು, ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದೇ ಬುಕ್ಕು, ಅದನ್ನೇ ಸೇಮ್ ಇದೆ, ಅದೇ ಥರ ಮಾಡ್ತಾ ಹೋಗಿ. ನೆಕ್ಸ್ಟು ಇಲ್ಲಿ ಸಿಲಿಂಡರ್, ಇಲ್ಲಿ ನೋಡಿ, ಇಲ್ಲಿ
ಇದು ಸಿಲಿಂಡರ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಸಿಲಿಂಡರ್ ಆಗುತ್ತೆ. ಇದು ಸಿಲಿಂಡರ್, ಇದು ಹೆಮಿಸ್ಪಿಯರ್, 2 ಹೆಮಿಸ್ಪಿಯರ್. ಎರಡನ್ನ ನಾವು ತೊಗೊಂಡ್ರೆ ಟೋಟಲ್ ಇದು ಬರುತ್ತೆ, ಯಾವುದು ವಾಲ್ಯೂಮ್ಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ 5 ಮಾರ್ಕ್ಸಿಗೆ ಒಂದು ಪ್ರಮೇಯ ಕೇಳಿದ್ದಾರೆ. ಈ 5 ಮಾರ್ಕ್ಸಿಗೆ ಪ್ರಮೇಯವನ್ನು ಬರೆದ್ರೆ ನಿಮಗೆ ಟೋಟಲ್ 80ಕ್ಕೆ 80 ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದೇನೆಂದರೆ ಯಾವುದೇ ಕಾರಣಕ್ಕೂ ಪ್ರಮೇಯ 5 ಮಾರ್ಕ್ಸಿಗೆ ಕೇಳೋದಿಲ್ಲ ಅಂತ ಹೇಳಿದರೆ ಆ ಪ್ರಮೇಯ ಬದಲಾಗಿ ಅವರು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲೇ ಸಂಬಂಧಪಟ್ಟಂಗೆ ಕೊಡ್ತಾರೆ. ಇದು ಚೇಂಜ್ ಆಗೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಕ್ವಶನ್ ಪೇಪರ್ನ ನೀವು ಬಿಡಿಸ್ತಾ ಹೋದರೆ ನಿಮಗೆ 100% ಒಳ್ಳೆ ಮಾರ್ಕ್ಸ್ ಬರ್ತದೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.